ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಭಾನುವಾರದ ಆರಾಧನೆಗೋಸ್ಕರ ನಾವು ಸೇರಿ ಬಂದಿದ್ದೇವೆ. ಅದಕ್ಕೋಸ್ಕರ ನಮ್ಮ ಮನಸ್ಸು, ನಮ್ಮ ಆತ್ಮ ಪರಿಪೂರ್ಣವಾಗಿ ದೇವರ ಹಸ್ತಕ್ಕೆ ಒಪ್ಪಿಸಿಕೊಡುವ. ದೇವರ ವಾಕ್ಯ ಹೀಗೆ ಹೇಳ್ತಾರೆ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ಮತ್ತು ಪೂರ್ಣ ಮನಸ್ಸಿನಿಂದ ನಾವು ದೇವರನ್ನು ಆರಾಧಿಸಬೇಕು, ಆತನನ್ನು ಸ್ತುತಿಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿರುವ ತಂದೆಯಾದ ದೇವರ ಈ ಸಮಯದಲ್ಲಿ ಸ್ವಾಮಿ, ಈ ಭಾನುವಾರದ ಆರಾಧನೆಗೋಸ್ಕರ ನಾವು ನಿನ್ನ ಸನ್ನಿಧಾನದಲ್ಲಿ ಸೇರಿ ಬಂದಿದ್ದೇವೆ. ದೇವ, ನಮ್ಮ ಹೃದಯಗಳನ್ನು ನೋಡುವಾತ ದೇವರು ನೀನಾಗಿದ್ದಿ. ನಿನ್ನ ಸನ್ನಿಧಾನಕ್ಕೆ ಬರುವಾಗ ನಮ್ಮ ಹೊರಗಿನ ತೋರಿಕೆ ಅಲ್ಲ, ಬದಲಾಗಿ ನಮ್ಮ ಅಂತರೇಂದ್ರಿಯವನ್ನು ಶೋಧಿಸುವ ದೇವರು ನೀನಾಗಿದೆ ಸ್ವಾಮಿ. ದೇವ, ಈ ಸಮಯದಲ್ಲಿ ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆ ಮಾಡು. ನಿನ್ನ ದರ್ಶನವನ್ನು ಬಯಸಿಕೊಂಡು ನಾವು ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇವೆ. ನಿನ್ನನ್ನು ಸ್ತುತಿಸುವಾಗ, ನಿನ್ನನ್ನು ಆರಾಧಿಸುವಾಗ ನಿನ್ನ ಮಹಿಮೆಯಿಂದ ದೇವ ನಮ್ಮನ್ನು ತುಂಬಿಸು. ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸು. ಪ್ರತಿಯೊಬ್ಬರು ದೇವ ನಿನ್ನನ್ನು ಆರಾಧನೆ ಮಾಡುವಾಗ ಅವರ ಜೀವಿತದಲ್ಲಿ ಇರುವಂಥ ಯಾವುದೇ ಸ್ಥಿತಿ ಅವರ ಜೀವಿತದಲ್ಲಿ ಇರಬಹುದು, ಪ್ರಾರ್ಥನೆಗೆ ಉತ್ತರ ಸಿಗದೆ ನಿರಾಶೆಯಿಂದ ಯಾರಾದರೂ ಇದ್ದಿರಬಹುದು. ದೇವ, ನಿನ್ನನ್ನು ಸ್ತುತಿಸುವಾಗ, ನಿನ್ನನ್ನು ಆರಾಧಿಸುವಾಗ ನಿನ್ನ ಮಹಿಮೆಯಿಂದ ಅವರನ್ನು ತುಂಬಿಸಿ, ನಿನ್ನ ಮಹಿಮೆ ಅವರ ಜೀವಿತದಲ್ಲಿ ಇಳಿದು ಬರುವಾಗ ಎಲ್ಲ ನೊಗಗಳು ದೇವ ಮುರಿದು ಬೀಳಲಿ ಎಂಬುದಾಗಿ ನಾವು ಬೇಡುತ್ತೇವೆ ಸ್ವಾಮಿ. ದೇವ, ಅವರ ಮನಸ್ಸಿಗೆ ನೀನು ಬಿಡುಗಡೆ ಕೊಡು, ಅವರ ಹೃದಯಕ್ಕೆ ನೀನು ಬಿಡುಗಡೆ ಕೊಡು. ದೇವ, ಇಂಥವರೇ ನಿನ್ನನ್ನು ಆರಾಧಿಸಬೇಕೆಂಬುದಾಗಿ ಇವತ್ತು ನೀನು ನಮ್ಮನ್ನು ಆರಿಸಿದ್ದಿ ಸ್ವಾಮಿ. ನಾವು ನಿನ್ನನ್ನು ಆರಾಧಿಸುತ್ತೇವೆ. ನೀನು ನಮ್ಮ ಜೀವಿತದಲ್ಲಿ, ಹೌದು ದೇವ, 6 ದಿನಗಳು ನಮ್ಮ ಜೀವಿತದಲ್ಲಿ ನೀನು ಯಾವ ರೀತಿಯಲ್ಲಿ ನಮ್ಮ ನಡೆಸಿದೆ ಸ್ವಾಮಿ. ನಿನ್ನ ಒಂದೊಂದು ಉಪಕಾರಗಳನ್ನು ನಾವು ಈ ಸಮಯದಲ್ಲಿ ಧ್ಯಾನಿಸಿಕೊಂಡು ನೀನು ಮಾಡಿದಂಥ ಒಂದೊಂದು ಸಂಗತಿ ನಮ್ಮ ಜೀವಿತದಲ್ಲಿ ದೇವ ಆ ಕೃತಜ್ಞತೆ ಉಳ್ಳವರಾಗಿದ್ದುಕೊಂಡು ದೇವ ನಾವು ನಿನ್ನನ್ನು ಆರಾಧಿಸುತ್ತೇವೆ ಸ್ವಾಮಿ. ದೇವ, ನಿನ್ನನ್ನು ಸ್ತುತಿಸುತ್ತೇವೆ. ನಿನ್ನ ಮಹಿಮೆಯಿಂದ ನಮ್ಮನ್ನು ತುಂಬಿಸು. ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸಬೇಕಾಗಿ ನಾವು ಕೇಳಿಕೊಳ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ, ಆಮೇನ್. Open the eyes of my heart, Lord. Open the eyes of my heart. I want to see you. I want to see you. Open the eyes of my heart, Lord. Open the eyes of my heart. I want to see you. I want to see you. Open the eyes of my heart, Lord. Open the eyes of my heart. I want to see you. I want to see you. To see you high and lifted up, shining in the light of your glory. Pour out your power and love as we sing, holy, holy, holy. To see you high and lifted up, shining in the light of your glory. Pour out your power and love as we sing, holy, holy, holy. Holy, holy, holy. Holy, holy, holy. I want to see you. I want to see you. Hallelujah, Lord Jesus. ಹೌದು ದೇವ, ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆದುಕೊಂಡು ಸ್ವಾಮಿ ನಾವು ನನ್ನನ್ನು ಸ್ತುತಿಸುತ್ತೇವೆ, ನಿನ್ನನ್ನು ಆರಾಧಿಸುತ್ತೇವೆ
ನಾಮದಲ್ಲಿ ಇವತ್ತು ಸ್ವಸ್ಥತೆ ಉಂಟು ಸ್ವಾಮಿ. ಯೇಸು ಎಂಬ ನಾಮದಲ್ಲಿ ಸಮಾಧಾನ ಉಂಟು. ದೇವ, ನಿರೀಕ್ಷೆ ಇಲ್ಲದವರಿಗೆ ನಿರೀಕ್ಷೆ ಉಂಟು, ಸಮಾಧಾನ ಇಲ್ಲದವರಿಗೆ ಸಮಾಧಾನ ಉಂಟು ಸ್ವಾಮಿ. ದೇವ, ನಿನ್ನ ಅದ್ಭುತ ಸ್ವರೂಪನು, ಅನಾರೋಗ್ಯರಿಗೆ ಸ್ವಸ್ಥತೆಯನ್ನು ಮಾಡುವಂಥ ನಿನ್ನ ನಾಮ ದೇವ, ಇಂಥ ಶ್ರೇಷ್ಠವಾದ ನಾಮ ನಮಗೆ ನೀನು ಕೊಟ್ಟಿದೆ ಸ್ವಾಮಿ. ಪ್ರತಿಯೊಂದು ಮೊಣ ಕಾಲುಗಳದ್ದು ನಿನ್ನ ನಾಮದ ಮುಂದೆ ಅಡ್ಡ ಬೀಳಬೇಕು. ಪ್ರತಿಯೊಂದು ನಾಲಿಗೆ ಅರಿಕೆ ಮಾಡುವ ಬೇಕು ನೀನೇ ಕರ್ತನು ಮತ್ತು ಒಡೆಯನೆಂಬುದಾಗಿ
ಕೊಡುವುದಕ್ಕಾಗಿ ಯೇಸುವೆ ಇಂಥ ಶ್ರೇಷ್ಠವಾದ ನಾಮ ನಮ್ಮ ಜೀವಿತದಲ್ಲಿ ನೀನು ಅನುಗ್ರಹ ಮಾಡಿ ಕೊಟ್ಟಿರುವುದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ದೇವ ನಿನ್ನ ಮಹಿಮೆಯ ಶಕ್ತಿ, ದೇವ ನಿನ್ನ ನಾಮದ ಶಕ್ತಿ ಯಾರು ಇವತ್ತು ತಿಳಿದುಕೊಂಡಿಲ್ಲ ಅವರು ಅರಿತುಕೊಳ್ಳುವಂತೆ ಇದೇ ಸಮಯದಲ್ಲಿ ನೀನು ಅವರನ್ನು ಮುಟ್ಟಬೇಕಾಗಿ ನಾನು ಕೇಳಿಕೊಳ್ತೇನೆ ಸ್ವಾಮಿ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಗಾಡ್. ಹಾಲೆಲೂಯಾ. ಲಾರ್ಡ್ ಐ ಪ್ರೇಸ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್ ಗಾಡ್. ಹಾಲೆಲೂಯಾ. ಲಾರ್ಡ್ ಜೀಸಸ್. ನಾಮದಲ್ಲಿ ನಮಗೆ ಇವತ್ತು ಬಿಡುಗಡೆ ಉಂಟು ಸ್ವಾಮಿ. ನಿನ್ನ ನಾಮದಲ್ಲಿ ನಮಗೆ ಸ್ವಸ್ಥತೆ ಉಂಟು ದೇವ. ದೇವ, ಆ ನಿರೀಕ್ಷೆ ನಮಗೆ ಕೊಟ್ಟಿದೆ.
ನಮ್ಮನ್ನು ತೆಗೆದುಕೊಳ್ಳಿಕ್ಕೆ ನೀನು ಬರುವಾತ ದೇವರು, ಆ ದೂತರೊಡನೆ ನೀನು ಬರುವಾತ ದೇವರ ಸ್ವಾಮಿ. ಯೇಸುವೆ, ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ದೇವ, ನಿನ್ನನ್ನು ಕೊಂಡಾಡುತ್ತೇವೆ. ನಿನ್ನ ನಾಮದ ಮುಂದೆ ನಾವು ಅಡ್ಡ ಬಿದ್ದುಕೊಂಡು ನಾವು ನಿನ್ನನ್ನು ಆರಾಧಿಸುತ್ತೇವೆ. ನೀನು ನಮ್ಮ ಜೀವಿತದಲ್ಲಿ ಮಾಡಿದ ಪ್ರತಿಯೊಂದು ಉಪಕಾರಗಳನ್ನು ನೆನೆಸಿಕೊಂಡು ಸ್ವಾಮಿ ನಾವು ನಿನಗೆ ಸ್ತೋತ್ರ ಹೇಳುತ್ತೇವೆ ಸ್ವಾಮಿ. ನಿನ್ನನ್ನು ಕೊಂಡಾಡುತ್ತೇನೆ. ನೀನೊಬ್ಬನೇ ನಮ್ಮ ರಾಜನು, ನೀನೊಬ್ಬನೇ ನಮ್ಮ ಒಡೆಯನು, ನೀನೊಬ್ಬನೇ ನಮ್ಮ ಕರ್ತನಾಗಿದೆ ಸ್ವಾಮಿ. ನಮ್ಮನ್ನು ಇಷ್ಟು ಪ್ರೀತಿ ಮಾಡಿದ್ದೇವ. ನಿನ್ನ ಅಪಾರವಾದ ಪ್ರೀತಿಯನ್ನು ಈ ಸಮಯದಲ್ಲಿ ನಾವು ಧ್ಯಾನಿಸುತ್ತೇವೆ. ನಿನ್ನ ಆ ಕೃಪೆಯನ್ನು ನಮ್ಮ ಜೀವಿತದಲ್ಲಿ ನಾವು ಧ್ಯಾನಿಸುತ್ತೇವೆ. ದೇವ, ನೀನೊಬ್ಬನೇ ಶ್ರೇಷ್ಠನಾದ ದೇವರಾಗಿದೆ ಸ್ವಾಮಿ. ಯೇಸುವೆ, ನಿನ್ನ ನಾಮ ಯುಗ ಯುಗಾಂತದೊಳಗೆ ಜೀವಿಸುವಂಥ ನಾಮ ಸ್ವಾಮಿ. ನಮ್ಮ ಸಂಗಡ ಇರುವಾತನು, ನಮ್ಮ ಸಂಗಡ ನಮ್ಮ ನಡೆಸುವಾತನು ನೀನಾಗಿದೆ. Hallelujah. Thank you, Jesus. Thank you, Lord God. Hallelujah. Lord, I praise you, Jesus, Lord. Hallelujah. Thank you, Jesus.
ಬಂಗಾರಕ್ಕಿಂತ ಶ್ರೇಷ್ಠನಾದ ನಮ್ಮ ದೇವರು ನೀನೊಬ್ಬನೇ ಆಗಿದೆ ಸ್ವಾಮಿ. ದೇವ, ನಾವು ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನನ್ನು ಸ್ತುತಿಸುತ್ತೇವೆ ಸ್ವಾಮಿ, ನಿನ್ನನ್ನು ಕೊಂಡಾಡುತ್ತೇವೆ. ನಿನ್ನ ಪಾದ ಸನ್ನಿಧಾನದಲ್ಲಿ ನಮ್ಮ ಹೃದಯಗಳನ್ನು ತೆರೆದುಕೊಂಡು ದೇವ, ಆ ಕೃತಜ್ಞತೆಯಿಂದ ದೇವ ನಿನ್ನ ಸನ್ನಿಧಾನಕ್ಕೆ ಬಂದು ದೇವ, ಆ ಸ್ತುತಿ ಸ್ತೋತ್ರದೊಡನೆ ಅಡ್ಡ ಬೀಳುವಂಥ ಈ ಭಾಗ್ಯ ನಮ್ಮ ಜೀವಿತದಲ್ಲಿ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ದೇವ, ಸರ್ವಶಕ್ತ ದೇವರು ನೀನಾಗಿದೆ ಸ್ವಾಮಿ. ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವಾತ ನಮ್ಮ ದೇವರು ನೀನಾಗಿದೆ ರಾಜ್ಯ. ನಿನ್ನ ಸನ್ನಿಧಾನದಲ್ಲಿ ದೇವ ನಿನ್ನನ್ನೇ ನಾವು ಆರಾಧಿಸುತ್ತೇವೆ ಸ್ವಾಮಿ, ನಿನ್ನನ್ನೊಬ್ಬನನ್ನೇ ನಾವು ಸ್ತುತಿಸುತ್ತೇವೆ ಸ್ವಾಮಿ. ನೀನೇ ನಮ್ಮ ಕರ್ತನ, ನಮ್ಮ ಒಡೆಯನಾಗಿದ್ದೀಯಪ್ಪ. ದೇವನಿಗೆ ಸ್ತೋತ್ರ. ಹಾಲೆಲೂಯ. ಲಾರ್ಡ್, ಐ ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್ ಗಾಡ್. ಹಾಲೆಲೂಯ. ಲಾರ್ಡ್, ಐ ಪ್ರೇಸ್ ಯು ಜೀಸಸ್ ಲಾರ್ಡ್ ಗಾಡ್. ನಿನ್ನನ್ನು ಆರಾಧಿಸುವವರ ಮೇಲೆ ದೇವ ನಿನ್ನ ಮಹಿಮೆ ಇಳಿದು ಬರಲಿ ಸ್ವಾಮಿ. ದೇವ, ನೀನು ಅವರನ್ನು ಮುಟ್ಟು ಸ್ವಾಮಿ, ನೀನು ಅವರನ್ನು ಬಿಡುಗಡೆಗೊಳಿಸು ದೇವ. ಯಾವ್ಯಾವ ಬಂಧನದಲ್ಲಿ ಅವರಿದ್ದಾರೆ ಸ್ವಾಮಿ, ದೇವ ನಿನ್ನನ್ನು ಆರಾಧಿಸುವಾಗ ನಿಜವಾದ ಬಿಡುಗಡೆ ದೊರಕುವುದು ಸ್ವಾಮಿ. ಯಾಕೆಂದರೆ ನೀನು ಸರ್ವಶಕ್ತ ದೇವರು. ನಿನ್ನನ್ನು ಸತ್ಯದಿಂದಲೂ ಆತ್ಮದಿಂದಲೂ ಆರಾಧಿಸುವಾಗ ನೀನು ನಮ್ಮ ಮಧ್ಯದಲ್ಲಿ ಚಲಿಸುವಾದ ದೇವರು ನೀನಾಗಿದೆ ರಾಜ. ಯಾಕೆ ನಿನ್ನ ವಾಕ್ಯ ಸತ್ಯವಾಗಿದೆ. 2-3 ನನ್ನ ನಾಮದಲ್ಲಿ ಸೇರಿ ಬರುವಾಗ ಅವರ ಮಧ್ಯದಲ್ಲಿ ನಾನು ಇದ್ದೇನೆ ಎಂಬುದಾಗಿ ವಾಗ್ದಾನ ಮಾಡಿದ ದೇವರು ನೀನು ನಮ್ಮ ಮಧ್ಯದಲ್ಲಿ ಇದ್ದಿ ಸ್ವಾಮಿ. ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಿ, ನಮ್ಮನ್ನು ಬಿಡುಗಡೆಗೊಳಿಸ್ತಾ ಇದ್ದಿ, ನಮ್ಮ ಒಬ್ಬೊಬ್ಬರನ್ನು ಮಿಟ್ಟುತ್ತಾ ಇದ್ದಿ ಸ್ವಾಮಿ. ಪ್ರತಿಯೊಂದು ಮನಸ್ಸುಗಳಿಗೆ ನೀನು ಬಿಡುಗಡೆ ಕೊಡ್ತಾ ಇದ್ದಿ, ಸ್ವಸ್ಥತೆಯನ್ನು ಕೊಡ್ತಾ ಇದ್ದಿ ಸ್ವಾಮಿ. ದೇವ, ನಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ ರಾಜನಿಗೆ ಸ್ತೋತ್ರ. ಹಾಲೆಲೂಯ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್ ಗಾಡ್. ಹಾಲೆಲೂಯ. ನಿಮ್ಮ ಹೃದಯದ ಯಾವುದೇ ಸಮಸ್ಯೆ ಈ ಸಮಯದಲ್ಲಿ ಇರುವುದಾದರೆ ಕರ್ತನ ಮುಂದೆ ಅರಿಕೆ ಮಾಡಿರಿ, ಕರ್ತನನ್ನೇ ದೃಷ್ಟಿಸಿರಿ. ಯಾಕೆಂದರೆ ಆತನನ್ನು ನೋಡುವವರು ಎಂದಿಗೂ ಲಜ್ಜೆಗೆ ಒಳಪಡುವುದೇ ಇಲ್ಲ. ಆತನನ್ನು ನಿರೀಕ್ಷಿಸುವರು ಹೊಸ ಬಲವನ್ನು ಹೊಂದುವರು. ಅದನ್ನು ಆತನನ್ನೇ ನಿರೀಕ್ಷಿಸಿರಿ ಪ್ರಿಯರೇ, ಆತನನ್ನೇ ನಿರೀಕ್ಷಿಸಿರಿ. ಆತನಲ್ಲಿ ಮಾತ್ರ ಉಂಟು ಸ್ವಸ್ಥತೆ, ಆತನಲ್ಲಿ ಮಾತ್ರ ಉಂಟು ಬಿಡುಗಡೆ, ಆತನಲ್ಲಿ ನಮಗೆ ಪರಿಪೂರ್ಣವಾದ ಆರೋಗ್ಯ, ಶಾಂತಿ, ಸಮಾಧಾನ ಆತನಲ್ಲಿ ಮಾತ್ರ ಸಿಕ್ಕುವುದಾಗಿದೆ. ಸ್ತೋತ್ರ ಯೇಸುವೇ, ನಿನಗೆ ಸ್ತೋತ್ರ. ಹಾಲೆಲೂಯ. ನಿನ್ನ ಮುಟ್ಟಿದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಹಾಲೆಲೂಯ. ಐ ಲವ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶಕ್ಕೋಸ್ಕರವಾಗಿ ನಾವು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಿಯಲ್ಲಿ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡಿದ ಸಂದೇಶವನ್ನು ನಾವು ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮವನ್ನು ನೀನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಇವತ್ತಿನ ಸಂದೇಶದ ಮುಖಾಂತರ ನಿನ್ನ ಮಕ್ಕಳ ಸಂಗಡ ಮಾತನಾಡು ಪವಿತ್ರಾತ್ಮನೇ. ಈ ವಾಕ್ಯಗಳ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಉತ್ತೇಜನವನ್ನು, ಭಕ್ತಿ ಅಭಿವೃದ್ಧಿಯನ್ನು ಉಂಟು ಮಾಡಿ ನಾನು ಬಿಡುಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ. ರೆವಲ್ಯೂಷನ್ ಚಾಪ್ಟರ್ 2:7. ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೇಶದಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು. ಇಲ್ಲಿ ಅತಿ ಸ್ಪಷ್ಟವಂತೆ ದೇವರ ಆತ್ಮನು ಈ ಎಫೆಸದ ಸಭೆಗೆ ಮಾತ್ರ, ಪ್ರತಿಯೊಂದು ಸಭೆಗೆ ದೇವರ ಆತ್ಮನೇ. ದೇವರ ಆತ್ಮನು ಸಭೆಗಳ ಕಿವಿಯನ್ನು ಕೇಳಲಿ, ಜಯ ಹೊಂದುವವನು ಎಂಬುದೇ. ಹಾಗಾದರೆ ಇಲ್ಲಿ ನೋಡ್ತೇವೆ, ಯಾರು ಜಯ ಹೊಂದುತ್ತಾನೆ, ಯಾವುದರ ಜಯ ಹೊಂದು? ಮೊದಲನೇ ಪ್ರೀತಿ ಅಂದರೆ ದೇವರನ್ನು ಸಂಪೂರ್ಣ ಹೃದಯ, ಪ್ರಾಣ, ಬುದ್ಧಿ, ಶಕ್ತಿಯಿಂದ ಸಂಪೂರ್ಣ ಮೊದಲನೇ ಪ್ರೀತಿಯಲ್ಲಿ ಜಯ ಹೊಂದುತ್ತಾರೋ ಅವರಿಗೆ ಪರದೇಶದಲ್ಲಿ ಅಂದರೆ ಪರಲೋಕದಲ್ಲಿರುವ ಜೀವದ ವರ್ಷ ಅನ್ನೋ ತಿನ್ನಕ್ಕೆ ಕೊಡುವೆನು. ಹಾಗಾದರೆ ಯಾರು ಜಯ ಹೊಂದುತ್ತೆ ಅವರಿಗೆ ಮಾತ್ರ ಆ ಪರಲೋಕದ ಜೀವದಾಯಕ ವರ್ಷದಿಂದ ಅಧಿಕಾರ ಸಿಗ್ತದೆ. ಯಾರು ಜಯ ಹೊಂದಿಲ್ಲ ಅವರು ಆ ರ್ಯಾಪ್ಚರ್ನಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವರಿಗೆ ಆಗುವುದಿಲ್ಲ ಎಂಬುದೇ ಅರ್ಥ. ಹಾಗಾದರೆ ಪ್ರಿಯ, ನೀವು ರ್ಯಾಪ್ಚರ್ನಲ್ಲಿ ಪಾಲ್ಗೊಳ್ಳ ಆಗಬೇಕಾದ್ರೆ ಅಥವಾ ಪರದ ಜೀವದಾಯ ವರ್ಷ ನಿಮಗೆ ಅಧಿಕಾರ ಸಿಗಬೇಕಾದ್ರೆ ನೀವು ಜಯ ಹೊಂದುವ. ಹಾಗಾದರೆ ಈ ಜಯ ಹೊಂದುವುದರಿಂದ ಅರ್ಥ ಪ್ರಿಯ ನೋಡ್ತೇವೆ, ಒಬ್ಬ ಒಬ್ಬನು ಯೇಸು ನಂಬಿಕೆ ಇಟ್ಟುಕೊಂಡು ನೀರಲ್ಲಿ ಮುಳುಗಿದ ನಂತರ ಪ್ರತಿಯೊಬ್ಬ ದೇವರ ಮಕ್ಕಳಿಗೆ 4 ಸತ್ತುಗಳು ಉಂಟು ಪ್ರಿಯರೇ ಜಯ ಹೊಂದಲಿಕ್ಕೆ. ಆ 4 ಸತ್ತುಗಳ ಮೇಲೆ ಹೇಗೆ ಜಯ ಹೊಂದುವುದು, ಅದು ಯಾವುದೆಂಬುದು ನೋಡ. ಮೊದಲನೇ ಸತ್ರು ಆಗಿದೆ ಸರಿನಾದಿನ ಸ್ವಭಾವಗಳಾಗಿವೆ. 2ನೇ ಸತ್ರು ಆಗಿದೆ ಪಾಪ. 3ನೇ ಸತ್ರು ಲೋಕ. 4 ಸತ್ರು ಸೈತಾನ. ಈ 4 ಸತ್ತರ ಮೇಲೆ ನೀವು ಹೇಗೆ ಜಯವನ್ನು ಹೊಂದುವುದು ಎಂಬುದಾಗಿ ನಿಮಗೆ ನಾನು ಅತಿ ಸ್ಪಷ್ಟವಾಗಿ ನಾನು ಹೇಳಿಕೊಡುತ್ತೆ. ಈ ರೀತಿ ನೀವು ಜಯ ಹೊಂದುವುದೇ 100% ಪರಲೋಕದಲ್ಲಿರುವ ಅಥವಾ ಜೀವದ ವ್ಯವಸ್ಥೆ ನಿಮಗೆ ಕೊಡುವನಾಗಿದ್ದಾನೆ. ಮೊದಲನೇ ಸತ್ರು ಆಗಿದೆ ಸರಿಯಾದಿನ ಸ್ವಭಾವಗಳು. ನಾವು ನೋಡ್ತೇವೆ ಗಲಾತ್ಯ ದೇವರ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 16ರಿಂದ 23ನೇ ವಾಕ್ಯ ತನಕ. ಗಲಾತ್ಯ 5
ಚಾಪ್ಟರ್ 16-23. ನಾನು ಹೇಳುವುದೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರವಾದ ಅಭಿಲಾಷೆಗಳನ್ನು ಎಷ್ಟು ಮಾತ್ರ ನೆರವೇರಿಸಲ್ಲ. ಅತಿ ಸ್ಪಷ್ಟಪಡೆ ಯೇಸು ಕ್ರಿಸ್ತ ಅಂಗೀಕಾರ ಮಾಡುವಾಗ ನಿಮ್ಮ ಒಳಗೆ ದೇವರ ಆತ್ಮನು ಬರುತ್ತಾನೆ. ಈ ದೇವರ ಆತ್ಮ ನಿಮ್ಮ ಒಳಗೆ ಬಂದ ನಂತರ ನೀವು ಪ್ರತಿನಿತ್ಯ ನಿರ್ಧಾರ ಮಾಡಬೇಕು ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಲಿಕ್ಕೆ. ಪವಿತ್ರ ನಡೆದುಕೊಳ್ಳುತ್ತ ಅಂದರೆ ಪವಿತ್ರ ಆತ್ಮನು ಒಬ್ಬ ಮಾತನಾಡುವ ವ್ಯಕ್ತಿ ಅಂದರೆ ಆತನು ದೇವರು ತಾನೇ ಆಗಿದ್ದಾನೆ. ಆತ ನಿಮ್ಮ ಒಳಗೆ ಬಂದು ಆತನು ನಿಮ್ಮ ಸಂಗಡ ದೇವರ ವಾಕ್ಯದ ಮುಖದ ಮಾತನಾಡ್ತಾನೆ. ಆತ ನಿಮಗೆ ವಿಧೇಯರಾಗಲಿಕ್ಕೆ ಆತ ಪ್ರೋತ್ಸಾಹ. ನೀವು ದೇವರ ಆತ್ಮನಿಗೆ ವಿಧೇಯರಾಗುವುದಂದರೆ ಆತನ ವಾಕ್ಯಕ್ಕೆ, ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗುವುದಾದರೆ ನೀವು ದೇವರಾತ್ಮ ಅನುಸರಿಸಿ ನಡೆದುಕೊಳ್ಳುತ್ತೀರಿ. ಹಾಗಾದರೆ ಈ ದೇವರಾತ್ಮ ಅನುಸರಿಸಿ ನಡೆದುಕೊಳ್ಳಲಿಕ್ಕೆ ನಿಮಗೆ ಬಲ ಬೇಕಾದರೆ ನೀವು ಪ್ರಾರ್ಥನೆ ಮಾಡುವುದು ಅತಿ ಇಂಪಾರ್ಟೆಂಟ್. ಪ್ರಾರ್ಥನೆ ಮಾಡುವುದಾದರೆ ಮಾತ್ರವೇ ನಿಮಗೆ ಪವಿತ್ರಾತ್ಮ ಬಲ ಕೊಡುತ್ತಾನೆ. ಆಗ ನಿಮಗೆ ಅತಿ ಸುಲಭವಾಗ್ತದೆ ದೇವರ ಆಜ್ಞೆಗೆ ವಿಧೇಯರಾಗಲಿಕ್ಕೆ ಮತ್ತು ಪವಿತ್ರ ಸ್ವರವನ್ನು ಕೇಳಲಿಕ್ಕೆ ಸಕ್ತರಾಗ್ತದೆ. ಮತ್ತು ಆಗ ವಿಧೇಯರಾದರೆ ನಿಮ್ಮ ಸರಿಯಾದ ಸ್ವಭಾವಕ್ಕೆ ನೀವು ಗುಲಾಮರಾಗುವುದಿಲ್ಲ ಎಂಬುದಾಗಿ ಅಪೊಸ್ತಲ ಪೌಲನು ಹೇಳುತ್ತಾನೆ. ಅದನ್ನ ನಮಗೆ ಯಾಕೆಂದರೆ ಶರೀರ ಭಾವ ಅಭಿಲಾಷಿಸುವುದು ಆತ್ಮ ವಿರುದ್ಧವಾಗಿದೆ, ಆತ್ಮ ಅಭಿಲಾಷಿಸುವುದು ಶರೀರ ಭಾವ ವಿರುದ್ಧವಾಗಿದೆ. ನೀವು ಇವು ಒಂದಕ್ಕೊಂದು ಹೋರಾಡ್ತವೆ. ಅತಿ ಅಪೊಸ್ತಲ ಒಬ್ಬ ವಿಶ್ವಾಸ ಅತಿ ದೊಡ್ಡ ಶತ್ರು ಅವನಲ್ಲಿರುವ ರಕ್ತ ಮಾಂಸ ಅಂದರೆ ಅವನ ಶರೀರ ಸ್ವಭಾವ. ಈ ಸ್ವಭಾವ ದೇವರ ಆತ್ಮನಿಗೆ ಅನುಸರಿಸಲಿಕ್ಕೆ ಇದು ಒಪ್ಪುವುದಿಲ್ಲ, ಇದು ಹೋರಾಟ ಮಾಡ್ತದೆ. ಪವಿತ್ರಾತ್ಮನ ಪ್ರಕಾರ ಅನುಸರಿಸ ಅಂದರೆ ಹೀಗೆ ಎರಡು ಸ್ವಭಾವ. ಹಾಗಾದರೆ ನೀವು ಯಾವುದನ್ನು ಆರಿಸಬೇಕು? ನೀವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ನಿರ್ದೇಶಿಸಿಕೊಂಡವರು ನೀವು ಪವಿತ್ರಾತ್ಮ ಅನುಸರಿಸಿ ನಡೆಯುವರು ಆಗಬೇಕಾದರೆ ನೀವು ಪ್ರಾರ್ಥನೆ ಮಾಡಬೇಕು. ಆಗ ನಿಮ್ಮ ಆತ್ಮದಲ್ಲಿ ಶಕ್ತಿ ತುಂಬಲು ಆಗ ಈ ಶರೀರ ಭಾವಕ್ಕೆ ನೀವು ವಿಧೇಯರಾಗದೆ ಪವಿತ್ರಾತ್ಮ ವಿಧೇಯ ನಿಮಗೆ ಸಾಧ್ಯವಾಗುತ್ತೆ. ಮತ್ತು ಆಗ ನೀವು ಈ ಶರೀರದ ಮೇಲೆ ಜಯ ಹೊಂದಲಿಕ್ಕೆ ಸಾಧ್ಯವಾಗುತ್ತೆ. ಒಂದು ನೀವು ಪ್ರಾರ್ಥನೆ ಮಾಡೋದಿಲ್ಲೋ, ವಾಕ್ಯ ನೀವು ಧ್ಯಾನ ಮಾಡೋದಿಲ್ಲೋ, ವಾಕ್ಯಕ್ಕೆ ವಿಧೇಯರಾಗುವುದಿಲ್ಲವಾದರೆ ಈ ಶರೀರದ ಸ್ವಭಾವ ಮೇಲೆ ನಿಮಗೆ ಜಯ ಹೊಂದಲಿಕ್ಕೆ ಆಗುವುದಿಲ್ಲ ಪ್ರೇರೆ. ಅದಕ್ಕೆ ಇದು ನಿಮಗೆ ಹೋರಾಟ ಆಗ್ತವೆ. 18 ನೋಡ್ತೇವೆ. ಆದರೆ ನೀವು ಆತ್ಮ ನಡೆಸಿಕೊಳ್ಳುವುದಾದರೆ ನೇಮ ನಿಷ್ಠೆಗೆ ಅಧೀನರಲ್ಲ. ಅಂದರೆ ದೇವರ ಆತ್ಮನಿಗೆ ವಿಧೇಯರಾಗುವುದೇ ಯಾವ ಧರ್ಮಶಾಸ್ತ್ರದ ಅಂದರೆ ಯಾವ ನೇಮ ನಿಷ್ಠೆಗೆ ಅಧೀನರಾಗುವುದಿಲ್ಲ, ಯಾವ ಧರ್ಮಶಾಸ್ತ್ರ ನಿಯಮಕ್ಕೆ ಅಧೀನರಾಗುವುದೇ ದೇವರ ಆತ್ಮನಿಗೆ ನೀವು ವಿಧೇಯರಾಗುತ್ತೀರಿ ಎಂಬುದಾಗಿ ಅದು ಅರ್ಥವಾಗಿದೆ ಪ್ರೇರೆ. 19 ನೋಡ್ತೇವೆ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಅವೇ ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡುಕಿತನ, ದುಂದುತನ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯ ನಡೆಸುವವರು ದೇವರಾಜ್ಯಕ್ಕೆ ಬಾಧ್ಯರಾಗುತ್ತಿಲ್ಲವೆಂದು ನಾನು ಹೇಳಿದಂತೆಯೇ ಈಗಲೂ ನಿಮ್ಮನ್ನು ಎಚ್ಚರಿಸ್ತೇನೆ. ಆಪಲು ಅತಿ ಸ್ಪಷ್ಟತೆ ಹೇಳ್ತಾನೆ. ನೀವು ಯೇಸು ನಂಬಿಕೆ ಇಟ್ಟುಕೊಂಡು ನೀರಿನ ಮುಳುದಿಗೆ ತಂದುಕೊಂಡು ಈ ಸರಿಯಾದ ಸ್ವಭಾವದ ಪ್ರಕಾರ ನಡೆಯುತ್ತೀರಿ. ಯಾವುದೇ ರೀತಿಯ ನಿಮ್ಮಲ್ಲಿ ಪರಿವರ್ತನೆ ಇಲ್ಲ. ಯಾವುದೇ ಪಾಪಗಳನ್ನು ವಿಗ್ರಹಾಧನೆ, ವ್ಯಭಿಚಾರಿ వాళ్ళు ಬಿಟ್ಟು ಬಿಡಲಿಲ್ಲ. ಇದೇ ಗುಣವಾಗುತ್ತದೆ. ಅಪ್ಪ ಅತಿ ಸ್ಪಷ್ಟತೆ ನೀವು ಪರಲೋಕಕ್ಕೆ ಹೋಗುವುದಿಲ್ಲ ಅಥವಾ ಜೀವ ದೇವರ ಅನ್ನ ತಿನ್ನಲಿಕ್ಕೆ ಸಿಗುವುದಿಲ್ಲ. ಹಾಗಾದರೆ ಇದರ ಮೇಲೆ ಜಯ ಹೊಂದಬೇಕು. ಹೇಗೆ ಜಯ ಹೊಂದುವುದು? ಪುನಃ ಪ್ರಾರ್ಥನೆ ಮಾಡಬೇಕು ಪ್ರೇರೆ. ದೇವರ ವಾಕ್ಯವನ್ನು ಓದಬೇಕು, ದೇವರ ವಾಕ್ಯ ವಿಧೇಯರಾಗಬೇಕು. ಆಗ ಮಾತ್ರ ನೀವು ಪವಿತ್ರ ಮನಸ್ಸನ್ನು ನಡೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಆಗ ಪವಿತ್ರ ನಡೆದುಕೊಳ್ಳುವಾಗ ಎಂತದೆ 22 ಮತ್ತು 23 ವಾಕ್ಯ ನೋಡುವ. ಆದರೆ ದೇವರಾತ್ಮ ಉಂಟು ಫಲವೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮಯದಮ್ಮೆ ಇಂಥವುಗಳು ಯಾವ ಧರ್ಮಶಾಸ್ತ್ರ ಆಕ್ಷೇಪಿಸುವುದಿಲ್ಲ. ಅತಿ ಸುಲಭ. ಅಂದರೆ ನೀವು ಪ್ರಾರ್ಥನೆ ಮಾಡುವುದಾದರೆ, ದೇವರ ವಾಕ್ಯ ಓದುವುದಾದರೆ, ದೇವರ ವಾಕ್ಯ ವಿಧೇಯರಾಗುವುದೇ ಅತಿ ಸುಲಭವಾಗಿ ಪವಿತ್ರಾತ್ಮವನ್ನು ನಿಮಗೆ ಏನು ಮಾಡ್ತಾನೆ? ಆತನೆಲ್ಲ ಆಜ್ಞೆಗಳನ್ನು ಸಾಧ್ಯವಾಗ್ತದೆ. ನೀವು ಪವಿತ್ರ ಸ್ವರವನ್ನು ಕೇಳಿ ಆತನನ್ನು ಹಿಂಬಾಲಿಸಲಿಕ್ಕೆ ಸಾಧ್ಯವಾಗುತ್ತೆ. ಆಗ ದೇವರ ಆತ್ಮನು ನಿಮ್ಮಲ್ಲಿ ನೀವು ರಕ್ತ ಮಾಂಸದ ಮೇಲೆ ಜಯ ಹೊಂದುತ್ತೀರಿ. ಆ ಸರಿಯಾದ ಗುಣವಾಗುವುದನ್ನು ನಿಮ್ಮಲ್ಲಿ ಪವಿತ್ರ 9 ಫಲಗಳು ತೋರಿ ಬರ್ತವೆ. ಯಾವುದಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಮಧೆ. 9 ಗುಣಗಳು 9 ಫಲಗಳು ತೋರಿ ಬರ್ತವೆ. ಅದು ಅಭಿವೃದ್ಧಿ. ಈ ಫಲಗಳು ನಿಮ್ಮಲ್ಲಿ ಇರುವಾಗ ಯಾವ ಧರ್ಮಶಾಸ್ತ್ರ ನಿಮಗೆ ಅಪರಾಧಿ ಎಂದು ನಿಮಗೆ ತೀರ್ಪು ಕೊಡುವುದಿಲ್ಲ. ನಿಮಗೆ ಎಂದಿಗೂ ಅಪರಾಧಿ ಮನಸ್ಸು ನಿಮಗೆ ತೀರ್ಪು ಕೊಡುವುದಿಲ್ಲ. ಒಂದು ವೇಳೆ ಪ್ರೇರೆ ನೀವು ಯೇಸು ನಂಬಿಕೆ ಇಟ್ಟಿದ್ದೀರಿ, ನೀರು ನಂಬುತ್ತೀರಿ, ಅದೇ ಪ್ರಾರ್ಥನೆ ಮಾಡೋದಿಲ್ಲ, ವಾಕ್ಯ ಓದಿಲ್ಲ, ವಿಧೇಯರಾಗುವುದಿಲ್ಲ, ನಿಮ್ಮ ಸರಿಯಾದ ಸ್ವಭಾವ ಇರ್ತದೆ. ಮುಂಚಿನ ಹಾಗೆ ನೀವು ಎಲ್ಲ ರೀತಿಯ ಪಾಪ ಮಾಡ್ತೀರಿ. ಹೆಸರಿಗೆ ನೀವು ನಂಬಿಕೆ ಇಟ್ಟಿದ್ದೀರಿ, ನೀರು ಮುಳುದಿಸಿ ಅಂದ್ಕೊಂಡಿದ್ದೀರಿ, ಸಭೆ ಹೋಗಿದ್ದೀರಿ, ಆದರೆ ನಿಮ್ಮ ಬದಲಾವಣೆ ಇಲ್ಲ. ನೀವು ವ್ಯಭಿಚಾರ ಮಾಡೋದು, ಕುಡಿಯುವುದು, ಎಲ್ಲಪ್ಪ ಈ ಪಾಪಗಳಲ್ಲಿ ಜೀವಿಸಿದರೆ ಅಪೊಸ್ತಲ ಪೌಲನು ಹೇಳ್ತಾನೆ ನೀವು ಸರಿಯಾದ ಸಮಯ ಜೀವಿಸ್ತೀರಿ. ಅದಕ್ಕೋಸ್ಕರ ನಿಮ್ಮ ಪರಲೋಕ ಹೋಗಲಿಕ್ಕೆ ಆಗೋದಿಲ್ಲ. ಇಲ್ಲಿ ಪ್ರಕರಣ ನಿಮಗೆ ಜಯ ಹೊಂದಲಿಲ್ಲ. ಅದಕ್ಕೆ ಪರದೇಶದ ಜೀವ ದೇವಸ್ಥಾನ ನಿಮಗೆ ಅಧಿಕಾರ ಸಿಗುವುದಿಲ್ಲ. ಆದರೆ ನೀವು ಪ್ರಾರ್ಥನೆ ಮಾಡಿ
ವಾಕ್ಯ ಓದಿ ವಾಕ್ಯವಿದ್ದರದೆ ನೀವು ಪವಿತ್ರಾತ್ಮವನ್ನು ಅನುಸರಿಸಿಕೊಳ್ಳಿ, ಆಗ ಪವಿತ್ರಾತ್ಮ 9 ಫಲ. ಈ ಪವಿತ್ರ ಫಲ ನಿಮಗೆ ಯಾವ ಧರ್ಮಶಾಸ್ತ್ರವೇ ಅಪರಾಧಿಯನ್ನು ತೀರ್ಪು ನಿಮಗೆ ಕೊಡುವುದಿಲ್ಲ. ನಿಮಗೆ ಪರಲೋಕ ರಾಜ್ಯ ಉಂಟು, ನಿಮಗೆ ಅನ್ನು ನೀವು ರಾಜ್ಯದಲ್ಲಿ ಪಾಲುಗಾರರಾಗುತ್ತೀರಿ. ಈಗ ಎರಡನೇ ಸತ್ಯ ಪಾಪ, ಅದರ ಮೇಲೆ ಜಯ ಹೊಂದುವುದು. ನಾವು ನೋಡ್ತೇವೆ ಕೀರ್ತನೆ 119 ಕೀರ್ತನೆ 11ನೇ ವಾಕ್ಯ, Psalm 119 verse 11. ನಿನಗೆ ವಿರುದ್ಧಗೆ ಪಾಪ ಮಾಡದಂತೆ ನಿನ್ನ ನುಡಿಗಳು ನನ್ನಲ್ಲಿಟ್ಟುಕೊಂಡಿದ್ದೇನೆ. ಅತಿ ಸಿಂಪಲ್ ಆಗಿದೆ ಬರೇ. ಪಾಪ ಎಂದರ್ಥ ದೇವರ ಯಾವುದೇ ಆಜ್ಞೆಯನ್ನು ಅವಿಧರಾಗುತ್ತಿರೋ ಅದುವೇ ಪಾಪವಾಗಿದೆ. ಆಗ ಪಾಪ ಮಾಡಿದ ಕೂಡಲೇ ನಿಮ್ಮ ಮನಸ್ಸು ನಿಮಗೆ ಅಪರಾಧಿ ತೀರ್ಪು ಕೊಡ್ತದೆ. ಆದರೆ ಈ ಹಾಗಾದರೆ ನೀವು ಇನ್ನೊಂದು ಸತ್ತು ಪಾಪ, ಈ ಪಾಪ ಎಂಬ ಜಯ ಹೊಂದಬೇಕಾದ್ರೆ ಸಿಂಪಲ್ ಎಂದರೆ ದಿನಾಲು ವಾಕ್ಯ ಓದುವಾಗ ಅನೇಕ ಆಜ್ಞೆಗಳು ಸಿಗ್ತವೆ. ಆದಿಕಾಂಡದಿಂದ ನೀವು ಪ್ರತ್ಯೇಕಂತ ಓದಬೇಕು, ಮತ್ತೆಯಿಂದ ಜಾಸ್ತಿ ಓದಬೇಕು, ಹೊಸ ತುಂಬ ಆಜ್ಞೆಗಳುಂಟು. ಈ ಪ್ರತಿಯೊಂದು ಆಜ್ಞೆಗಳು ಏನು ಮಾಡಬೇಕು ನೀವು ಓದುವಾಗ ಬಾಯ್ಪಾಠ ಮಾಡಬೇಕು. ಅದು ನಿಮ್ಮ ಮನಸ್ಸಲ್ಲಿ ಜ್ಞಾಪಕವರ್ತವಾಗಿ ಇಟ್ಟುಕೊಳ್ಳಬೇಕು, ಅದಕ್ಕೆ ಪ್ರಯತ್ನ ಮಾಡಬೇಕು. ಯಾವಾಗ ದೇವರ ವಾಕ್ಯವನ್ನು ಓದಿತೀರೋ ಬಾಯ್ಪಾಠ ಮಾಡಿಕೊಳ್ಳುತ್ತೀರೋ ಜ್ಞಾಪಕ, ಹಾಗಂತೆ ನಿಮಗೆ ಪಾಪ ಮಾಡಲಿಕ್ಕೆ ಆ ದೇವರ ವಾಕ್ಯ ಅಡ್ಡಿ ಮಾಡುತ್ತದೆ. ಅದಕ್ಕೆ ದಾವೀದನಿಗೆ ಗೊತ್ತಿತ್ತು. ಆತನು ಹೇಳ್ತಾನೆ, ನಿನಗೆ ವಿರುದ್ಧವಾಗಿ ಪಾಪ ಮಾಡದೆ ನಿನ್ನನ್ನು ನನ್ನಲ್ಲಿ ಇಟ್ಟುಕೊಂಡಿದ್ದೇನೆ. ಒಂದು ವೇಳೆ ನಿಮ್ಮ ಹೃದಯದಲ್ಲಿ ಒಂದು ವೇಳೆ ನೀವು ವಾಕ್ಯ ಓದಿಲ್ಲವೋ, ವಾಕ್ಯ ಧ್ಯಾನ ಮಾಡದಲ್ಲೋ, ಆ ವಾಕ್ಯ ಓದುವಾಗ ಸಿಗುವ ಆ ಆಜ್ಞೆಗಳನ್ನು ಬಾಯ್ಪಾಠ ಮಾಡದಿಲ್ಲವೋ, ಅದನ್ನು ಜ್ಞಾಪಕ, ಹಾಗಂತ ನಿಮಗೆ ಪಾಪ ಮಾಡ್ತಾ ಇರ್ತೀರಿ. ಪಾಪ ಎಂಬುದು ಮನವರಿಕೆ ನಿಮ್ಗೆ ಬರುವುದಿಲ್ಲ, ಮನಸ್ಸಾಗ್ತದೆ, ಅಪರಾಧಿಯಿಂದ ತೀರ್ಪು ಕೊಡ್ತದೆ. ಆದರೆ ಯಾವ ವಿಷಯದಲ್ಲಿ ಗೊತ್ತಾಗೋದಿಲ್ಲ. ವಾಕ್ಯ ಓದುವುದಾದರೆ, ವಾಕ್ಯ ಧ್ಯಾನ ಮಾಡೋದ್ರೆ ಮಾತ್ರವೇ ನಿಮ್ಮ ಮನಸ್ಸಾಗ್ತದೆ ಯಾವುದಕ್ಕೂ ತೀರ್ಪು ನಿಮ್ಗೆ ಗೊತ್ತಾಗ್ತದೆ. ಆ ಪಾಪನ ಒಪ್ಪಿಕೊಳ್ಳಾಗ್ತದೆ ಮತ್ತು ಪಾಪ ಮಾಡದೆ ಆ ವಾಕ್ಯವನ್ನು ಬಾಯ್ಪಾಠ ಮಾಡಿ ನಿಮ್ಮ ಹೃದಯದಲ್ಲಿ ಜ್ಞಾಪಕ. ಆ ವಾಕ್ಯ ಅಥವಾ ದೇವರ ಆಜ್ಞೆ ಪಾಪ ಮಾಡಲಿಕ್ಕೆ ಬಿಡುವುದಿಲ್ಲ. ಪಾಪ ಹತ್ತಿರ ಬರುವಾಗಲೂ ಎಚ್ಚರಿಕೊಳ್ತದೆ. ಅದು ಪಾಪ ಎಂದು ನಿಮ್ಮ ಆತ್ಮ ಹೇಳಿದೆ, ಮತ್ತು ಆ ಪಾಪ ಮೇಲೆ ಆ ವಾಕ್ಯದ ಮುಖಾಂತರ ಜಯ ಹೊಂದುತ್ತೆ. ಹಾಗಾದರೆ ಪಾಪ ಎಂಬ ಶತ್ರುದ ಒಂದೇ ಸೀಕ್ರೆಟ್ ಆಗಿದೆ. ದೇವರ ವಾಕ್ಯವನ್ನು ಅತಿ ಹೆಚ್ಚಾಗಿ ಓದುವರಾಗಬೇಕು. ಓದುವಾಗ ಆಜ್ಞೆಗಳ ಮೇಲೆ ಗಮನವನ್ನು ಇಡಬೇಕು ಮತ್ತು ಆ ಪ್ರತಿ ಆಜ್ಞೆಗಳನ್ನು ನೀವು ಬಾಯ್ಪಾಠ ಮಾಡಬೇಕು. ಹೀಗೆ ಬಾಯ್ಪಾಠ ನಿಮಗೆ ಜ್ಞಾಪಕದ ಹೀಗೆ ಮಕ್ಕಳು ಎಕ್ಸಾಮ್ಗೆ ಹೋಗುವಾಗ ಪ್ರತಿಯೊಂದು ಮಕ್ಕಳು ಏನು ಮಾಡ್ತಾರೆ, ತಮ್ಮ ಸಾಲು ಕೊಟ್ಟು ಎಲ್ಲ ನೋಟ್ಸ್ಗಳನ್ನು ಓದುತ್ತಾರೆ, ಪ್ರತಿಯೊಂದು ಪ್ರಶ್ನೆಯನ್ನು ಬಾಯ್ಪಾಠ ಮಾಡುತ್ತಾರೆ ಮತ್ತು ಪತ್ರಿಕೆಗೆ ಬಂದ ಪ್ರಶ್ನೆ ಉತ್ತರ. ಆ ರೀತಿ ನೀವು ದೇವರ ವಾಕ್ಯ ಓದುವಾಗ ಪ್ರತಿಯೊಂದು ಆಜ್ಞೆಗಳ ಮೇಲೆ ಗಮನ ಇಡಬೇಕು. ಅದು ಪುನಃ ಓದಿ ನಿಮ್ಮಲ್ಲಿ ಬಾಯ್ಪಾಠ ಮಾಡಿ ಜ್ಞಾಪಕದಲ್ಲಿ, ಆವಾಗ ಮಾತ್ರ ಈ ವಾಕ್ಯ ನಿಮ್ಮ ಹೃದಯದಲ್ಲಿ ಇರುವಾಗ ನಿಮಗೆ ಪಾಪ ಹತ್ತಿರ ಬರುವಾಗ ಆ ಆಟೋಮೆಟಿಕ್ ನಿಮ್ಮ ಹೃದಯ ಮಾತನಾಡ್ತದೆ. ಆ ವಾಕ್ಯ ನಿಮಗೆ ನೆನಪು ಹಾಗೇನಿದೆ, ಅದು ಪಾಪವೇ ಎಂದು ನಿಮಗೆ ಗೊತ್ತಾಗುತ್ತೆ ಮತ್ತು ವಾಕ್ಯ ನಿಮಗೆ ಪಾಪ ಮಾಡಲಿಕ್ಕೆ ಎಚ್ಚರಿಕೆ. ಅದು ನೀವು ಪಾಪ ಮಾಡಲಿಕ್ಕೆ ಬಿಡುವುದಿಲ್ಲ. ಮಾಡಿದ ಕೂಡಲೇ ಅದು ಪಾಪ ಎಂಬುದಾಗಿ ನಿಮಗೆ ಪದೇ ಮನಸ್ಸಿಗೆ ಸುಸ್ತಾ ಇರ್ತದೆ. ಅದೇ ಯಾರು ವಾಕ್ಯ ಓದುವುದಿಲ್ಲ, ವಾಕ್ಯ ಧ್ಯಾನ ಮಾಡೋದಿಲ್ಲ, ವಾಕ್ಯವನ್ನು ಬಾಯ್ಪಾಠ ಅವರಿಗೆ ಪಾಪ ಎಂಬುದೇ ಗೊತ್ತಿಲ್ಲ, ಪಾಪ ಮಾಡ್ತಾ ಇರ್ತಾರೆ. ಹಾಗಾದರೆ ಅಂಥವರು ಪಾಪ ಎಂಬ ಸಂಬಂಧಕ್ಕೆ ಆಗುವುದಿಲ್ಲ. ಅದಕ್ಕೆ ರೆವಲ್ಯೂಷನ್ ಇದೆ, ದೇವರ ಆತ್ಮನ ಸಭೆಯಲ್ಲಿ ಕೇಳಲಿ, ಈ ದೇವರ ಮಾತನಾಡಿದ್ರೆ ಜಯ ಹೊಂದುವುದು ಅಂದರೆ ಈ ಪಾಪದ ಮೇಲೆ ಜಯ ಹೊಂದುವುದಾಗಿ ಮಾತ್ರವೇ ಅವರಿಗೆ ಪರದೇಶದ ಜೀವದಾಯ ವಸ್ತುವಿನ ದೇವರು ಕೊಡುವುದು ಅಥವಾ ಅವರು ರಪ್ಸಲ್ಲಿ ಪಾಲ್ಗೊಳ್ಳಾಗ್ತಾರೆ ಎಂದು ಅರ್ಥವಾಗಿದೆ. ಈಗ ಮೂರನೇ ಸತ್ವವಾಗಿದೆ ಲೋಕದ ಮೇಲೆ ಜಯ ಒಂದು ನೋಡೋಬ್ರೆ ಪ್ರಿಯರೇ. 1ನೇ ಯೋಹನ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 15ರಿಂದ 17ನೇ ವಾಕ್ಯ ತನಕ. 1 John chapter 2 verse 15 to 17 verse. ಲೋಕವನ್ನಾಗಲಿ ಲೋಕದಲ್ಲಿರುವವನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲೆ ಪ್ರೀತಿ ಅವನಲ್ಲಿ ಇಲ್ಲ. ಲೋಕದಲ್ಲಿರುವ ಶರೀರದಾಸೆ, ಕಣ್ಣಿನಾಸೆ, ಬದುಕು ಬಂಡಂಬ ಈ ಮೊದಲಾದವುಗಳೆಲ್ಲವೂ ತಂದೆದ ಹುಟ್ಟದೆ ಲೋಕದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಸೆಯು ಗತಿಸಿ ಹೋಗ್ತವೆ. ಆ ದೇವರ ಚಿತ್ತವನ್ನು ನೆರವೇರಿಸುವನು ಎಂದೆಂದಿಗೂ ಇರುವನು. ಪ್ರೇರೆ ಲೋಕ ಅಂದರೆ ಏನು? ಲೋಕದಲ್ಲಿ ಯೋನತೆ ಲೋಕದಲ್ಲೂ ಶರೀರದ ಆಸೆ ನೋಡಿ. ಈ ಶರೀರದ ಅನೇಕ ದುರಾಸೆಗಳು ಲೋಕದಲ್ಲಿ ನೀವು ಟಿ ವಿ ನೋಡುವಾಗ ಅಥವಾ ಮೊಬೈಲ್ನಲ್ಲಿ ಬೇರೆ ಬೇರೆ ರೀತಿಯ ಮೆಸೇಜ್ ನೋಡುವಾಗ, ಯೂಟ್ಯೂಬ್ ಅನೇಕ ದುರಾಸೆಗಳು ಲೋಕದ ಶರೀರದ ಆಸೆ. ಅದಕ್ಕೆ ಶರೀರದ ಆಸೆ,
ಕಣ್ಣಿನ ಆಸೆ ಈ 3 ಸಂಗತಿಗಳು ಪಡೆ ಲೋಕದಲ್ಲಿರುವುದು. ಯಾರು ಇದನ್ನು ಇದೇ ಗುಲಾಮ, ಸರಿದಾಸೆ ಗುಲಾಮ ಆಗುತ್ತಾರೆ, ಕಣ್ಣಿನ ಆಸೆ ಗುಲಾಮ. ಇದನ್ನು ಪ್ರೀತಿ ಮಾಡೋದೇ ಲೋಕ ಪ್ರೀತಿ ಮಾಡ್ತೀರಿ, ಮತ್ತು ಲೋಕ ಪ್ರೀತಿ ಮಾಡುವುದರೆ ದೇವರ ಪ್ರೀತಿ ಮಾಡಿ ಆಗುವುದಿಲ್ಲ. ಹಾಗಾದರೆ ಯಾವ್ದ ಮೇಲೆ ಜಯ ಹೊಂದಬೇಕು? ಲೋಕದ ಜಯ ಹೊಂದಬೇಕು. ಏನು ಮಾಡಬೇಕು? ದೇವರ ಚಿತ್ತವನ್ನು ನೆರವೇರಿಸುವ. ದೇವರ ಚಿತ್ತ ಅಂದರೆ ಆತನ ಆಜ್ಞೆಗೆ ಯಾರು ವಿಧೇಯರಾಗ್ತಾರೋ ಆವಾಗ ಮಾತ್ರ ಲೋಕವನ್ನು ಹೊಂದಲಿಕ್ಕೆ ಆಗ್ತದೆ. ದೇವರ ವಾಕ್ಯಕ್ಕೆ ವಿಧೇಯತೆ ಇಲ್ಲದಿದ್ದರೆ ಲೋಕದಲ್ಲಿರುವ ಸರಿದಾಸೆ ಕಣ್ಣಾಸೆ ಜಯ ಹೊಂದಲಿಕ್ಕೆ ಆಗದೆ. ಈ ಲೋಕವು ನಿಮ್ಮನ್ನು ಕಂಟ್ರೋಲ್ ಮಾಡ್ತದೆ. ಲೋಕವನ್ನು ಪ್ರೀತಿ ಮಾಡೋನು ಅವರಿಗೆ ದೇವರ ಪ್ರೀತಿ ಮಾಡಲಿಕ್ಕೆ ಆಗುವುದಿಲ್ಲ, ಅಂಥವರಿಗೆ ರಪ್ಚರ್ ಮಾಡೋದು ಆಗುವುದಿಲ್ಲ ಎಂಬುದಾಗಿ ಅಲ್ಲಿ ದೇವರಾತ್ಮ ಸಭೆಗೆ ಹೇಳ್ತಾನೆ. ಅಂಥವರಿಗೆ ಪರಲೋಕ ಜೀವದೊಂದಿಗೆ ಆಗುವುದಿಲ್ಲ ಎಂಬುದಾಗಿ. ಅದಕ್ಕೆ ನೀವು ಲೋಕದ ಜಯ ಹೊಂದಬೇಕು. ಇನ್ನು ಎಕ್ಸಾಂಪಲ್ ಏಕೆ ಜಯ ಹೊಂದುವುದು ಎಂಬುದಾಗಿ 1ನೇ ಯೋಹನ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 3-5 ವಾಕ್ಯ. 1 John 5:3-5. ದೇವರ ಮೇಲಿನ ಪ್ರೀತಿ ಏನೆಂದರೆ ಆತನ ಆಜ್ಞೆಯನ್ನು ಕೈಕೊಂಡು ನಡೆಯುವುದೇ. ಆತನ ಆಜ್ಞೆಗಳು ಭಾರವಾದವುಗಳು ಅಲ್ಲ. ಯಾಕೆಂದರೆ ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ. ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆ. ಯೇಸು ದೇವರ ಮಗನನ್ನು ನಂಬಿದವರೇ ಅಲ್ಲದೆ ಲೋಕವನ್ನು ಜಯಿಸುವವರು ಇನ್ನಾರಿದ್ದಾರೆ. ಅಪೊಸ್ತಲರು ಅತಿ ಲೋಕವನ್ನು ಜಯಿಸಬೇಕಾದ್ರೆ ಏನು ಮಾಡಬೇಕು? ಅಪೊಸ್ತಲರು ಅಂದರೆ ಲೋಕವನ್ನು ಜಯಿಸಬೇಕಾದ್ರೆ ಇಷ್ಟೇ, ದೇವರ ಪ್ರತಿಯೊಂದು ಆಜ್ಞೆಗಳಿಗೆ ನೀವು ವಿಧೇಯರಾಗುವುದಾದರೆ ಮಾತ್ರವೇ ಲೋಕವನ್ನು ಜಯಿಸಲಿಕ್ಕೆ ಬಂದರೆ ನಿಜವಾದ ನಂಬಿಕೆ ಏನು ಬರ್ತದೆ? ನಿಜದ ನಂಬಿಕೆ ದೇವರ ಆಜ್ಞೆಗಳಿಗೆ ವಿಧೇಯರಾಗುತ್ತೆ. ಆ ನಂಬಿಕೆ ಲೋಕದ ಸರಿದಾಸೆ ಕೈನ ಬದುಕುವ ಮೇಲೆ ಜಯ ಹೊಂದುತ್ತೀರಿ. ಆವಾಗ ಮಾತ್ರ ದೇವರ ಪ್ರೀತಿ ನಿಲ್ಲುತ್ತದೆ, ದೇವರ ಚಿತ್ತಕ್ಕೆ ವಿಧೇಯರಾಗುತ್ತೆ. ಆಗ ಆ ರ್ಯಾಪ್ಚರ್ನಲ್ಲಿ ಪಾಲ್ಗೊಳ್ಳಾಗಲಿಕ್ಕೆ ಸಕ್ತರಾಗ್ತೀರಿ. ಒಂದು ವೇಳೆ ಪ್ರೇರಣೆಸ್ಕೊಂಡು ನಂಬಿಕೆ ಇಟ್ಟಿದ್ದೀರಿ, ನೀರು ಮುಡಿ ಅದು ದೇವರಿಗಿತ್ತಲು ದೇವರ ವಾಕ್ಯಂತೂ ಅತಿ ಹೆಚ್ಚಾಗಿ ಲೋಕದ ಎಲ್ಲ ಸಂಗತಿಗಳಲ್ಲಿ ನಿಮ್ಮ ಮಗನಾಗ್ತೀರಿ. ಲೋಕದ ಎಲ್ಲ ಸಂಗತಿಗಳನ್ನು ಜಾಸ್ತಿ ಧ್ಯಾನ ಮಾಡ್ತೀವಿ. ಆಗ ಲೋಕ ಸರಿದಾಸೆ ಕಣ್ಣಾಸೆ ಬದುಕು ನಮ್ಮ ಈ ಪಾಪವು ನಿಮ್ಮನ್ನು ಆಕ್ರಮಣ ಮಾಡ್ತಾ ಇರ್ತೇವೆ. ಬರೀ ಇದನ್ನು ಜಯ ಹೊಂದಬೇಕಾದ್ರೆ ಒಂದೇ ಕಂಡೀಷನ್, ದೇವರ ಆಜ್ಞೆಗೆ ವಿಧೇಯರಾಗಬೇಕು. ದೇವರ ಆಜ್ಞೆಗೆ ವಿಧೇಯರಾದರೆ ಮಾತ್ರವೇ ನಿಮಗೆ ಸರಿದಾಸೆ ಕಣ್ಣೆ ಬದುಕೊಂಡು ಜಯ ಹೊಂದುತ್ತೀರಿ ಮತ್ತು ನೀವು ಆ ನಿತ್ಯ ಜೀವ ಆ ಒಂದು ರ್ಯಾಪ್ಚರ್ನ ಪಾಲ್ಗೊಳ್ಳಾಗ್ತೀರಿ. ಈ ರೀತಿ ನೀವು ವಿಧೇಯತೆಯ ಮುಖಾಂತರ ಲೋಕವನ್ನು ಜಯಿಸುವವರು. ಆಗ ವಿಧೇಯತೆ ಇಲ್ಲದಿದ್ದರೆ, ದೇವರ ವಾಕ್ಯ ಇಲ್ಲದಿದ್ದರೆ ಲೋಕದ ಜೀವನಕ್ಕೆ ಆಗುವುದಿಲ್ಲ. ಲೋಕದಲ್ಲಿರುವ ಸರಿದಾಸೆ ಕಣ್ಣಾಸೆ ಬದುಕುಗಳನ್ನು ಇದು ಪ್ರತಿ ವಿಶ್ವಾಸಿಗಳನ್ನು ಆಕ್ರಮಣ ಮಾಡಿಕೊಂಡು ಅವರು ಯೇಸು ರಕ್ತದಲ್ಲೇ ಕೈ ಬೀಳಪಡುವಾಗಿ ಮಾಡ್ತಾರೆ. ಅದಕ್ಕೆ ಜಾಗರೂಕ ಆಗಬೇಕು, ಜಯ ಹೊಂದಬೇಕು ಎಂಬುದಾಗಿ ದೇವರಾತ್ಮ ಆ ಸಭೆಯಲ್ಲಿ ಹೇಳುತ್ತಾನೆ. ಈಗ 4ನೇ ಸತ್ತು ನೋಡ್ತೇವೆ, ಸೈತಾನನು. ಈ ಸೈತಾನನ ಮೇಲೆ ಜಯ ಹೊಂದಬೇಕಾದ್ರೆ 3 ಆಯುಧಗಳುಂಟು. ಅದು ನೆನಪಿಟ್ಟುಕೊಳ್ಳಬೇಕು. ಮೊದಲನೇ ಆಯುಧವಾಗಿದೆ ಯೇಸು ಕ್ರಿಸ್ತನ ರಕ್ತದ ಮೂಲಕ ಸೈತಾನ ಜಯ ಹೊಂದಬೇಕು. ನಾವು ನೋಡುವ ವಾಕ್ಯ ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ, ರೆವೆಲೇಷನ್ 12:11. ಅವರು ಪ್ರಾಣದ ಮೇಲಿನ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆದೆ ಯಜ್ಞದ ಕುರಿಯಾದ ತನ್ನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನು ಜಯಿಸಿದರು. ಪರಿಯಲ್ಲಿ ನೋಡ್ತೇವೆ ಹೇಗೆ ಸೈತಾನ 3 ಆಯುಧ. ಒಂದು ಯೇಸು ರಕ್ತ, ತಮ್ಮ ವಾಕ್ಯದ ಬಲ, ಪ್ರಾಣ ಮೇಲೆ ಪ್ರೀತಿಯನ್ನು ತೊರೆದರು. ಈ 3 ಆಯುಧ ಉಪಯೋಗ ಮಾಡಿದರೆ ಮಾತ್ರವೇ ಈ ಸೈತಾನ ಮೇಲೆ ಜಯ ಹೊಂದಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲದಿದ್ದರೆ ಈ ಸೈತಾನ ಮಾಡ್ತಾನೆ ನಿಮ್ಮ ರಕ್ಷಣೆಯನ್ನು, ನಿಮ್ಮ ಆತ್ಮ ನುಂಗಿ ಬಿಡುತ್ತಾನೆ. ಅದಕ್ಕೋಸ್ಕರ ಈ ಸೈತಾನ ಮೇಲೆ ಜಯ ಹೊಂದ ಫಸ್ಟ್ ಆಯುಧ ನೋಡೋದಲ್ಲಿ ಯೇಸು ಕ್ರಿಸ್ತ ರಕ್ತ. ಇದರ ಅರ್ಥ ಹೇಗೆ ಯೇಸು ರಕ್ತವನ್ನು ಅಪ್ಲೈ ಮಾಡೋ ಬಗ್ಗೆ ನೋಡೋ 1ನೇ ಯೋಹನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 8 ಮತ್ತು 9ನೇ ವಾಕ್ಯ. 1 John 1:8 and 9. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯ ಎಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪವನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತ ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಶ್ರಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮ ಶುದ್ಧಿ ಮಾಡುವನು. ಅಪ್ಪಸ್ತಲರಂತೆ ನಮ್ಮಲ್ಲಿ ಪಾಪವಿಲ್ಲದಿದ್ದರೆ ನಮ್ಮ ನಾವೇ ಮೋಸಪಡಿಸೋ ಸತ್ಯ ನಮ್ಮಲ್ಲಿಲ್ಲ. ಹಾಗಾದರೆ ಸೈತಾನ ಜಯ ಹೊಂದಬೇಕಾದ್ರೆ ದೇವರ ವಾಕ್ಯವು ಅತಿ ಹೆಚ್ಚಾಗಿ ಓದುವವರು, ಅತಿ ಹೆಚ್ಚಾಗಿ ಧ್ಯಾನ ಮಾಡೋ, ಮತ್ತು ವಾಕ್ಯದ ಮಾತು ತುಂಬಲು ಪಡುವ. ಯಾವಾಗಲೂ ವಾಕ್ಯದ ಆದಮೇಲೆ ಸಮೃದ್ಧಿಯಾಗಿ. ಅದಕ್ಕೆ ಅಪೊಸ್ತಲ ಪೌಲನು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ, ಕೊಲೊಸ್ಸೆ 3:16 ಕ್ರಿಸ್ತನ ವಾಕ್ಯವು ನಿಮ್ಮರೆ ಸಮೃದ್ಧಿಯಾಗಿ ವಾಸಿಸಲಿ. ಅಪೊಸ್ತಲನೇ ಯೇಸು ಕ್ರಿಸ್ತನ ಕೊಟ್ಟ ಉಪದೇಶಗಳು ಮತ್ತಾಯನ ಬರೆಸುತ್ತೆ. ಈ ಗ್ರಂಥಗಳಿರೋ ವಾಕ್ಯಗಳು ಅತಿ ಹೆಚ್ಚಾಗಿ ನಿಮ್ಮಲ್ಲಿ ತುಂಬಲ್ಪಡಬೇಕು, ವಾಸ ಮಾಡಿ. ಆವಾಗ ಮಾತ್ರ ಪ್ರಿಯರೇ ನೀವು ಏನು ಮಾಡ್ತೀರಿ? ನಿಮ್ಮಲ್ಲಿ ಪಾಪ ಬಂದ ಕೂಡಲೇ ನಿಮಗೆ ಗೊತ್ತಾಗದೆ ಮತ್ತು ನೀವು ಯೇಸು ರಕ್ತ ಮೇಲೆ ಸೈತಾನ ಬೇಕಾದರೆ ಏನು ಮಾಡಬೇಕು? ನಿಮ್ಮ ಪಾಪಗಳನ್ನು ಒಪ್ಪಿಕೊಳ್ಳಬೇಕು. ಎಲ್ಲಿ ಹೇಳ್ತಾರೆ? ನಮ್ಮ ಪಾಪಗಳನ್ನು ಒಪ್ಪಿಕೊಂಡು
ಅರಿಕೆ ಮಾಡಿದರೆ ಅದು ನಂಬಿಕಸ್ತು ನೀತಿಯನ್ನು ಆಗೋದ್ರಿಂದ ನಮ್ಮ ಪಾಪಗಳನ್ನು ಶ್ರಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಣಾಮ ಶುದ್ಧಿ ಮಾಡುವನು. ಸೈತಾನನು ಯೇಸು ರಕ್ತಕ್ಕೆ ಭಯ ಪಡುತ್ತಾನೆ. ನಿಮ್ಮಲ್ಲಿ ಪಾಪ ಇರುವುದಾದರೆ ಆತ ನಿಮ್ಮನ್ನು ಆಕ್ರಮಣ ಮಾಡುತ್ತಾನೆ. ಈಗ ಪಾಪ ಉಂಟು ಎಂಬುದು ಗೊತ್ತಾಗಬೇಕಾದರೆ ನೀವು ದಿನಾರ್ಧರ ವಾಕ್ಯವನ್ನು ಮುಂಜಾನೆ ರಾತ್ರಿ ಓದುವವರು ಧ್ಯಾನ ಮಾಡಿ ಆಗ ಇಮಿಡಿಯೇಟ್ ಪಾಪ ಒಪ್ಪಿಕೊಳ್ಳಬೇಕು. ಯಾವುದೇ ಪಾಪ ನೀವು ಮಾಡಿರಬಹುದು, ಮನಸ್ಸಿನ ಕೂಡಲೇ ದೇವರ ವಾಕ್ಯ ತೆಗೆದುಕೊಂಡು ದೇವ ಇನ್ನ ವಾಕ್ಯಕ್ಕೆ ನಾವು ಇದನ್ನು ಪಾಪ ಮಾಡಿದ ಶ್ರಮಿಸು ಎಂದು ಮೇಲೆ ಸಮಯ ಕೇಳಬೇಕು. ಆಗ ಇಮಿಡಿಯೇಟ್ ಕೇಳಬೇಕು, ತಡ ಮಾಡಬಹುದು. ಹಾಗೆ ರಕ್ತವು ಆ ಪಾಪವನ್ನು ತೊಳೆದು ಶುದ್ಧೀಕರಿಸುವ ಆ ರಕ್ತ ನೋಡಿ ಸೈತನನ್ನು ಭಯಪಡುತ್ತಾನೆ. ಪ್ರೇರೆ, ಒಂದು ವೇಳೆ ನಿಮ್ಮ ಪಾಪಗಳನ್ನು ಆ ರಕ್ತದಲ್ಲಿ ಮುಚ್ಚಲ್ಪಡಲು ಸೈತನು ದೂರುಗಾರನಾಗಿದೆ. ಆತ ನಿಮ್ಮ ಪಾಪದ ಬಗ್ಗೆ ದೇವರಿಗೆ ಆಗುತ್ತದೆ ಕಂಪ್ಲೇಂಟ್ ಕೊಡುತ್ತಾನೆ, ದೂರು ಹೇಳ್ತಾನೆ. ಆಗ ದೇವರು ಮಾಡ್ತಾನೆ, ಆಗ ನೀವು ಜಯ ಹೊಂದಲಿಕ್ಕೆ ಆಗುವುದಿಲ್ಲ. ಜಯ ಹೊಂದುವನು ಆಗಬೇಕಾದ್ರೆ ನೀವು ದೇವರ ವಾಕ್ಯವನ್ನು ಅತಿ ಹೆಚ್ಚಾಗಿ ಓದುವರಾಗಬೇಕು, ಧ್ಯಾನಿಸೋರು. ವಾಕ್ಯ ಓದುವ ನಿಮ್ಮ ಪಾಪ ಉಂಟು ಗೊತ್ತಾದ ಕೂಡಲೇ ಒಪ್ಪಿಕೊಂಡು ಅರಿಕೆ ಮಾಡಬೇಕು. ಆ ರಕ್ತವು ನಿಮ್ಮನ್ನು ಆ ಪಾಪ ತೊಳೆದು ಬಿಡುವುದು. ಮತ್ತು ಆ ರಕ್ತ ಕೋಟೆಯಲ್ಲಿ ಇರುವಾಗ ಸೈತವನ್ನು ಭಯಪಡುತ್ತೆ. ಈ ರೀತಿ ಯೇಸು ಮೇಲೆ ಜಯ ಹೊಂದುವುದು ಅದರ ಅರ್ಥವಾಗಿದೆ. ಪ್ರೇರೆ, ಎರಡನೇ ಸಂಗತಿ ತಮ್ಮ ವಾಕ್ಯದ ಬಲದಿಂದ. ನಾವು ನೋಡಿದ್ರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯದಲ್ಲಿ 19 ಮತ್ತು 20ನೇ ವಾಕ್ಯ. ರೋಮನ್ಸ್ 16 19 and 20 ವರ್ಸ್. ನಿಮ್ಮ ವಿಧೇಯತ್ವವು ಎಲ್ಲರಿಗೂ ಪ್ರಸಿದ್ಧವಾದುದರಿಂದ ಇದನ್ನು ಬರೆದಿದ್ದೇನೆ. ನಿಮ್ಮ ವಿಷಯದಲ್ಲಿ ಆನಂದ ಪಡುತ್ತೇನೆ. ನೀವು ಒಳ್ಳೆತನದ ವಿಷಯದಲ್ಲಿ ಜಾಣರು, ಕೆಟ್ಟದ ವಿಷಯದಲ್ಲಿ ಕಲಕುಲದವರು ಆಗಿರಬೇಕೆಂದು ಅಪೇಕ್ಷಿಸುತ್ತೇನೆ. ಸಾಧ್ಯ ದೇವರು ಶೀಘ್ರವಾಗಿ ಸಹಿತ ನಿಮ್ಮ ಕಾಲುಗಳಿಗೆ ಹಾಕಿ ತುಳಿಸಿ ಬಿಡುವನು. ನಮ್ಮ ಕರ್ತನ ಯೇಸು ಕ್ರಿಸ್ತನ ಕೃಪೆಯನ್ನು ಮುಂದಿಗಿರಲಿ. ಅಪೊಸ್ತಲ ಪೌಲನು ಅತಿ ಸ್ಪಷ್ಟವಾಗಿ ಈ ಸೈತನನ್ನು ಸೋಲಿಸಬೇಕು. ಇನ್ನುದಾಗಿದ ತಮ್ಮ ವಾಕ್ಯದ ಬಳಿ ಅಂದರೆ ದೇವರ ವಾಕ್ಯಕ್ಕೆ ವಿಧಿರಾಗುವಾಗ ಪ್ರೇರೆ ಸೈತನನ್ನು ಭಯಪಡುತ್ತಾನೆ. ಸೈತನನ್ನು ಭಯಪಡೋದು ಮತ್ತು ಸೋತು ಹೋಗೋದು ದೇವರ ಮಕ್ಕಳು ಯಾವ ದೇವರ ವಾಕ್ಯ ವಿಧಿಯಾಗ್ತಾರೋ ಆಗ ಸೈತನು ಸೋತು ಹೋಗ್ತಾನೆ. ಆತನು ನಿಮ್ಮ ಕಾಲಿನ ಕೆಳಗೆ ಸೋಲಿಸಿಬಿಟ್ಟು ಬೀಳುತ್ತಾನೆ. ಒಂದು ವೇಳೆ ದೇವರ ವಾಕ್ಯಕ್ಕೆ ಅವಿಧಾಗ್ತದೆ ಆವಾಗ ಮಾತ್ರ ಸೈತನ ನಿಮ್ಮ ಅಧಿಕಾರಿಸಿದೆ. ಆಗ ಸೈತನ ನಿಮ್ಮ ನಿಮ್ಮ ಮೇಲೆ ಯಾವ ದಾಳಿ ಮಾಡ್ತಾನೆ, ನಿಮ್ಮ ಮೇಲೆ ಹಾಕಲು. ಅದಕ್ಕೆ ಸೈತನ ನಿಮ್ಮ ಜೀವನಕ್ಕೆ ಫಸ್ಟ್ ಇದು ರಕ್ತ. ಇಮಿಡಿಯೇಟ್ ಪಾಪಗಳು ಒಪ್ಪಿ ಅರಿಕೆ ಮಾಡಿ ರಕ್ತ ನಿಮ್ಮಲ್ಲಿ ಪ್ರೋಕ್ಷಿಸಿಕೊಳ್ಳಬೇಕು. ಪ್ರೇರೆ, ಮತ್ತು ಬೆಳಗ್ಗೆ ಪ್ರಾರ್ಥನೆ ಮಾಡುವಾಗಲೂ ಈ ರಕ್ತವನ್ನು ಪ್ರೋಕ್ಷಿಸಿಕೊಳ್ಳಬೇಕು. ರಾತ್ರಿ ಪ್ರಾರ್ಥನೆ ಮಾಡುವಾಗಲೂ ಈ ರಕ್ತ ಪ್ರೋಕ್ಷಿಸಬೇಕು. ವಾಹನ ಬಿಡುವಾಗಲೂ ಈ ರಕ್ತವನ್ನು ಪ್ರಾರ್ಥನೆ ಪ್ರೋಕ್ಷಿಸಬೇಕು. ಪಾಪನ ಅರಿಕೆ ಮಾಡಿ. ಹೀಗೆ ಆ ರಕ್ತ ನಿಮ್ಮನ್ನು ಸೈತನ ಜಯವನ್ನು ಕೊಡುತ್ತೆ. ಎರಡನೇ ಆಯುಧವಾಗಿದೆ ಪ್ರೇರೆ ದೇವರ ವಾಕ್ಯಕ್ಕೆ ವಿಧೇಯತೆ. ತಮ್ಮ ದೇವರ ವಾಕ್ಯಕ್ಕೆ ವಿಧೇಯರಾಗುವುದಾದರೆ ಮಾತ್ರವೇ ಪ್ರೇರೆ ಸೈತನನ್ನು ಭಯಪಡುತ್ತಾನೆ. ಆತನು ಓಡಿ ಹೋಗ್ತಾನೆ, ಆತನ ನಿಲ್ಲಕ್ಕೆ ಆಗುವುದಿಲ್ಲ. ಅವಿಧೇಯರಾದರೆ ಸೈತನು ನಿಮ್ಮನ್ನು ಸೋಲಿಸ್ತಾನೆ. ಆತನ ಜಯ ಅದಕ್ಕೆ ಅವಕಾಶ ಕೊಡಬೇಡಿ. ಅದಕ್ಕೆ ಇನ್ನೊಂದು ವಾಕ್ಯ ನೋಡುವ. ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ. ಜೇಮ್ಸ್ 4:7. ದೇವರಿಗೆ ಈಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಇಲ್ಲಿ ಯಾಕೋ ಹೇಳ್ತಾನೆ, ಸೈತನ ಜೀವನದ ಬಗ್ಗೆ ಏನು ಮಾಡಿಬಿಟ್ಟು ದೇವರಿಗೆ ಅಂದರೆ ದೇವರ ಪ್ರತಿ ಆಜ್ಞೆಯನ್ನು ವಿಧೇಯರಾಗಬೇಕು. ಯಾವ ದೇವರ ಪ್ರತಿ ಆಜ್ಞೆ ವಿಧೇಯ ಆಗ ಸೈತನನ್ನು ನೀವು ಎದುರಿಸಬೇಕು. ವಾಕ್ಯ ತೆಗೆದುಕೊಂಡು ಆದರೆ ಓಡಿ ಹೋಗ್ತಾನೆ. ಈ ರೀತಿ ಸೈತನ ಮೇಲೆ ಜಯ ಹೊಂದಬೇಕಾದ್ರೆ ನೀವು ಮೊದಲು ರಕ್ತ ಮತ್ತು ದೇವರ ವಾಕ್ಯ ವಿಧೇಯ ಆಗುವಾಗ ಸೈತನು ಸೋತು ಹೋಗ್ತಾನೆ. ಆತನ ಮೇಲೆ ಪರಿಪೂರ್ಣ ಜಯವನ್ನು ಕೊಡುತ್ತಾನೆ. ಮೂರನೇ ಅರ್ಥ ಆಗುತ್ತೆ, ಪ್ರಾಣದ ಮೇಲೆ ಪ್ರೀತಿಯನ್ನು ತೊರೆದು ಬಿಡುವರಾಗಬೇಕು. ಅಂದರೆ ಅವರು ಸ್ವಪ್ರಾಣವನ್ನು ಪ್ರೀತಿ ಮಾಡುವರು ಆಗಬಾರದು. ಅದರ ಬಗ್ಗೆ ನೋಡಬ್ರೆ ಮತ್ತೆ ಬರೆಸುತ್ತೆ 10ನೇ ಅಧ್ಯಾಯದಲ್ಲಿ 32ರಿಂದ 39ನೇ ವಾಕ್ಯ ತನಕ. Matthew 10:37-39. ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಹಿಡಿದುಕೊಂಡ ಹೆಚ್ಚಾದ ಮಮತೆಯನ್ನು ನನಗೆ ಯೋಗನಲ್ಲ. ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಹಿಡಿದುಕೊಂಡ ಹೆಚ್ಚಾದ ಮಮತೆಯನ್ನು ನನಗೆ ಯೋಗ್ಯನಲ್ಲ. ಮತ್ತು ಯಾವನ ತನ್ನ ಸಿಲುಬೆಯನ್ನು ತೆಗೆದುಕೊಂಡು ನನ್ನ ಹಿಂದೆ ಬಂದ ಹೊರತು ನನಗೆ ಯೋಗ್ಯನಲ್ಲ. ತನ್ನ ಪ್ರಾಣವನ್ನು ಕಂಡುಕೊಂಡವನು ಅದನ್ನು ಕಳಕೊಳ್ಳುವನು, ನನ್ನ ನಿಮಿತ್ತ ತನ್ನ ಪ್ರಾಣ ಕಳಕೊಂಡು ಅದನ್ನು ಕಂಡುಕೊಳ್ಳುವನು. ಇದು ಅರ್ಥ ಆದ ನೀವು ರಕ್ತ ಸಾಕ್ಷಿಯಾಗಲಿಕ್ಕೂ ಭಯಪಡುವರಾಗಬಾರ್ದು. ಆವಾಗ ಸೈತನು ಮೇಲೆ ಜಯ ಹೊಂದುತ್ತೀರಿ. ನೀವು ಭಯ ಪಡುವುದರೆ ಸೈತನು ನಿಮಗೆ ಆ ಭಯದ ಮುಖದ ಅಟ್ಯಾಕ್ ಮಾಡುವನಾಗಿದ್ದಾನೆ. ಇಂದು ಅರ್ಥವಾಗಿದೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 24ನೇ ವಾಕ್ಯ. ಗಲಾತ್ಯ 5:24. ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಾಭಿಲಾಷೆ ಸಿಲುಬೆಗೆ ಹಾಕಿದವರು. ಇನ್ನೊಂದರೆ ತಮ್ಮ ಪ್ರಾಣನೇ ಈ ನಿಮ್ಮ ಶರೀರದ ಸ್ವಭಾವವನ್ನು
ಪ್ರೀತಿ ಮಾಡಿ ಅದು ಹಾಗೆ ಮಾಡೋದು, ಅದಕ್ಕೆ ಅದು ಸುಲಭೆ. ಈ ರೀತಿಯಲ್ಲಿ ಮಾತ್ರ ನೀವು ಸೈತನ ಮೇಲೆ ಆ ಪ್ರಾಣದ ಮೇಲೆ ಪ್ರೀತಿಯನ್ನು ಜಯ ಹೊಂದಲಿಕ್ಕೆ ಸಾಧ್ಯವಾಗ್ತದೆ. ಆವಾಗ ಮಾತ್ರ ಜಯ ಜೀವಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ. ಪುನಃ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಸರಿ ಕೇಳಿದ್ರೆ ಮೊದಲನೇ ಸತ್ವ ಸರಿಯಾದಿನ ಸ್ವಭಾವ. ಈ ಸ್ವಭಾವ ಹೊಂದೋಕೆ ಅತಿ ಸಿಂಪಲ್, ಬರೀ ಪ್ರಾರ್ಥನೆ ಮಾಡಬೇಕು, ದೇವರ ವಾಕ್ಯ ಓದಬೇಕು, ದೇವರ ವಾಕ್ಯ ಬಿದ್ದ ಆಗೋದಾದರೆ ಈ ಸ್ವಭಾವ ಮೇಲೆ ಜಯ ಹೊಂದಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ಸತ್ರು ಪಾಪದ ಮೇಲೆ ಹೊಂದಬೇಕಾದ್ರೆ ಏನು ಮಾಡಬೇಕು? ದೇವರ ವಾಕ್ಯ ಅತಿ ಹೆಚ್ಚಾಗಿ ಓದುವವರಾಗಬೇಕು ಮತ್ತು ಪ್ರತಿಯೊಂದು ದೇವರ ಆಜ್ಞೆಗಳನ್ನು ನೆನಪಿನಿಟ್ಟುಕೊಂಡರೆ ಮಾತ್ರವೇ ನಿಮಗೆ ಪಾಪ ಎಂಬ ಜಯ ಹೊಂದಲಿಕ್ಕೆ ಸಾಧ್ಯವಾಗುತ್ತದೆ. ಮೂರನೇ ಸತ್ರು ಲೋಕದ ಮೇಲೆ ಹೊಂದಬೇಕಾದ್ರೆ ಏನು ಮಾಡಬೇಕು? ದೇವರ ವಾಕ್ಯನ ಅತಿ ಹೆಚ್ಚಾಗಿ ಓದುವವರಾಗಬೇಕು, ದೇವರ ವಾಕ್ಯಕ್ಕೆ ವಿದ್ಯೆಯಾಗಬೇಕು. ವಿದ್ಯೆ ಮುಖಾಂತರ ಲೋಕದ ಮೇಲೆ ಜಯ ಹೊಂದಲಿಕ್ಕೆ ನಿಮಗೆ ಸಾಧ್ಯವಾಗುತ್ತದೆ. ನಾಲ್ಕನೇ ಸತ್ರು ಸೈತಾನನು. ಈ ಸೈತಾನ ಜಯ ಹೊಂದಬೇಕಾದ್ರೆ ಏನು ಮಾಡಬೇಕಂದ್ರೆ ನೀವು ಯೇಸು ಕ್ರಿಸ್ತನ ರಕ್ತದ ಮೂಲಕ ಅಂದರೆ ನಿಮ್ಮ ಪ್ರತಿಯೊಂದು ಪಾಪಗಳನ್ನು ಇಮ್ಮಿಡಿಯೇಟ್ ಒಪ್ಪಿಕೊಳ್ಳುವರಾಗಬೇಕು. ಯಾವುದೇ ಪಾಪ ಮಾಡಿ ಅದು ಮುಚ್ಚಿಡಬಾರದು. ಯಾವ ಪಾಪ ಒಪ್ಪಿಕೊಳ್ಳು ಅರಿಕೆ ಮಾಡಿದ್ರೆ ಆ ರಕ್ತವು ಏನು ಮಾಡುತ್ತೆ? ನಿಮ್ಮ ತೊಳೆದು ಶುದ್ಧೀಕರಿಸುವಾಗ ರಕ್ತ ನಿಮ್ಮ ಮೇಲೆ ಇರುವಾಗ ಸೈತಾನ ಭಯ ಪಡುತ್ತಾನೆ. ಆದರೆ ಯೇಸು ರಕ್ತದ ಕೋಟೆ ದಾಟಿ ಅವನಿಗೆ ಬರಲಿಕ್ಕೆ ಆಗುವುದಿಲ್ಲ, ಅವನು ಸೋಲಿಸಲ್ಪಡುತ್ತಾನೆ. ಮತ್ತು ಅಲ್ಲಿ ಏನಾಗಿದೆ? ತಮ್ಮ ವಾಕ್ಯದ ಬಲದಿಂದ ನಿಮ್ಮ ಬಾಯಲ್ಲಿ ವಾಕ್ಯದ ಬಲವನ್ನು ಮಾತನಾಡುವರಾಗಬೇಕು. ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ವಿಧೇಯರಾಗುವಾಗ ಮಾತ್ರ ಸೈತಾನು ನಿಮ್ಮ ಕಾಲು ಕೆಳಗೆ ತುಳಿದು ಬಿಡುತ್ತಾನೆ, ಅವನು ಸೋತು ಹೋಗುತ್ತಾನೆ. ಪ್ರೇರೆ ಮೂರನೇ ಆಯುಧವೇ ನೀವು ರಕ್ತ ಸಾಕ್ಷಿಯಾಗಲಿಕ್ಕೂ ನೀವು ಭಯಪಡಬಾರ್ದು. ಮತ್ತು ನಿಮ್ಮ ಸರಿಯಾದ ಸ್ವಭಾವಗಳು ಹಾಗೆ ಮಾಡು. ಈ ರೀತಿಯಲ್ಲಿ ಪ್ರೇರೆ ಎಂದರೆ ನೀವು ನಿಮ್ಮ ಲೋಕ, ಪಾಪ, ಸೈತಾನ ಈ ನಾಲ್ಕು ಸತ ಮೇಲೆ ಜಯವನ್ನು ಹೊಂದಿಕೊಂಡು ಜಯಭರಿತ ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. ಆವಾಗ ಮಾತ್ರ ಯೇಸು ಕ್ರಿಸ್ತನ ಆ ಪರದೇಶದಲ್ಲಿರುವ ಜೀವದ ಹಕ್ಕು ನಿಮಗೆ ಕೊಡ್ತಾನೆ ಮತ್ತು ನೀವು ರಾಪ್ಚನೆ ಪಾಲ್ಗೊಳ್ಳಾಗುತ್ತೆ. ಒಂದು ವೇಳೆ ಈ ನಾಲ್ಕು ಸತ್ತುಗಳ ಜಯ ಹೊಂದದಿದ್ದರೆ ನಿಮಗೆ ಆ ಪರಲೋಕದಲ್ಲಿರುವ ಜೀವ ನಿಮಗೆ ಸಿಗುವುದಿಲ್ಲ. ಅದಕ್ಕೆ ಎಚ್ಚರಿಕೆ ಸೈತಾನನು ಇದ್ದಾನೆ. ಆದರೆ ದೇವರು ಈ ಆಯುಧ ಕೊಟ್ಟಿದ್ದಾನೆ. ಈ ನಾಲ್ಕು ಆಯುಧಗಳನ್ನು ತೆಗೆದುಕೊಂಡು ನೀವು ಜಯ ಹೊಂದಿದ್ದಾರೆ, ನೀವು ಸೈತಾನ ಜಯ ಹೊಂದುತ್ತೀರಿ. ಆಗ ಈ ಆಶೀರ್ವಾದ ನಿಮಗೆ ಸಿಗ್ತದೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಿಮಗೆ ಇದು ಉತ್ತೇನಾಗಿ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಯಾರ ರೋಗಿಗಳಿದ್ದರೆ ನೀವು ನನಗೆ ಫೋನ್ ಮಾಡಿ, ನಿಮಗೋಸ್ಕರ ಫೋನಲ್ಲಿ ಪ್ರಾರ್ಥನೆ ಮಾಡೋಣ. ತಂದೆಯವರಿಗೆ ಸ್ತೋತ್ರವನ್ನು ಕೊಂಡಾಡ್ತಾನೆ. ಈ ಸಲ ಪ್ರತಿಯೊಬ್ಬ ವೀಕ್ಷಕರು ಹಸ್ತಕ್ಕೆ ಒಪ್ಪಿಸ್ಕೊಡ್ತೇನೆ. ದೇವ ಪ್ರತಿಯೊಬ್ಬರ ಮಾತಾಡಿದ ವಾಕ್ಯದ ಪ್ರಕಾರ ಅವರು ಪ್ರತಿನಿತ್ಯ ಪ್ರಾರ್ಥನೆ ಮಾಡಿ ನಾವು ವಾಕ್ಯ ಓದಿ ನಾವು ವಾಕ್ಯ ವಿದ್ಯೆ ಹಾಕ್ಕೊಂಡು ಆ ಲೋಕ, ಸೈತಾನನು, ಸರಿಯಾದ ಸ್ವಭಾವಗಳು ಮತ್ತು ಪಾಪದ ಮೇಲೆ ಜಯ ಹೊಂದೋದಕ್ಕೆ ಇನ್ನು ವೀಕ್ಷಕರನ್ನ ಕೃಪೆಯನ್ನು ದಯಪಾಲಿಸು, ನಾವು ಪವಿತ್ರನ ಅಭಿಷೇಕಿಸು. ಮತ್ತು ಇನ್ನು ಪ್ರತಿಯೊಬ್ಬ ವೀಕ್ಷಕರು ಪ್ರತಿದಿನ ಜಯಭರಿತ ಜೀವಿತವನ್ನು ಜೀವಿಸಿಕೊಂಡು ಯೇಸು ಸಾಕ್ಷಿ ಜೀವಿಸಿಕೊಂಡು ನೀನು ವಾಗ್ದಾನ ಎಲ್ಲ ಆಸೆ ಹೊಂದಿಕೊಳ್ಳುವಂತೆ, ಆ ನಿತ್ಯ ಜೀವವನ್ನು ಪಡೆದುಕೊಳ್ಳುವಂತೆ ಆ ರಾಜ್ಯ ಪಾಲ್ಗೊಳ್ಳುವ ಕೃಪೆಯನ್ನು ಈ ಮಕ್ಕಳಿಗೆ ಕೊಡಬೇಕು ನಾನು ಬಿಡುಕೊಳ್ತೇನೆ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡ್ತೇನೆ. ಆಮೇನ್ ಅಂತ ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಅನ್ಯತೆಯು ಸದಾ ಕಾಲ ನಿಮ್ಮೆಲ್ಲ ಸಂಗಡ ಇರಲಿ. ಆಮೇನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.